ಮಿಲನ ಇದ್ದಾರೆ. ಆದರೆ ನವ್ಯ ಮತ್ತು ಮಾನಸ ಏನಾಗಿದ್ದಾರೆ ಅನ್ನೋದು ಮಾಹಿತಿ ಸಿಗಬೇಕಾಗಿದೆ. ದಟ್ಟ ಹೊಗೆಯ ನಡುವೆ ಎಲ್ಲೆಲ್ಲಿ ಕಿಟಕಿಗಳು ಓಪನ್ ಇದ್ವೋ ಅಲ್ಲಿಂದ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ ಪ್ರಯಾಣಿಕರು. ಇನ್ನು ಶಾಲಾ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಸಚಿನ್ ಪ್ರಯತ್ನದಿಂದ ಹಲವರ ಜೀವ ಉಳಿದಿದೆ. ಬಸ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ರು ಸಚಿನ್. ಶಾಲಾ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಬಸ್ಸಿಗೆ ಟಚ್ ಆಗತ್ತೆ. ಅದೃಷ್ಟವಶಾತ್ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಬಸ್ ಅನ್ನ ಪಾರ್ಕ್ ಮಾಡಿ ತಕ್ಷಣ ಸಚಿನ್ ಓಡ್ಕೊಂಡು ಬರ್ತಾರೆ. ಅವರ ಸಮಯ ಪ್ರಜ್ಞೆಯಿಂದ ಹಲವಾರು ಜನ ಉಳಿದಿದ್ದಾರೆ. ಅಪಘಾತದಲ್ಲಿ ರಿಯಲ್ ಹೀರೋ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಇವರೇ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇವರ ಒಂದು ಸಮಯ ಪ್ರಜ್ಞೆ, ಜಾಣ್ಮೆ, ಧೈರ್ಯದಿಂದಲೇ ಇವತ್ತಿನ ಬಹುತೇಕ ಇನ್ನಷ್ಟು ಅಪಘಾತ, ಪ್ರಾಣ ಹಾನಿಗಳನ್ನ ತಡೆಯುವಂತ ಪ್ರಯತ್ನವನ್ನು ಮಾಡಿರುವಂತದ್ದು. ಈ ಒಂದು ನಿಜವಾಗ್ಲೂ ಈ ಡ್ರೈವರ ಒಂದು ಸಾಹಸಕ್ಕೆ, ಧೈರ್ಯಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರು ಮಾತಾಡ್ಸೋಣ, ಯಾವ ರೀತಿಯಾಗಿ ಅಪಘಾತ ಆಯ್ತು, ಅವರ ಧೈರ್ಯ ನಿಜವಾಗ್ಲೂ ಕೂಡ ಮೆಚ್ಚುವಂಥದ್ದು. ಸಚಿನ್ ಅಂತ ಸರ್, ಅಷ್ಟೇ, ಹಾಸನದವ್ರು ಸರ್. ನಾವು ಏನಾಯ್ತು, ನೀವೇನ್ ಮಾಡಿದ್ರಿ ಆ ಕ್ಷಣದಲ್ಲಿ? ನಮ್ಮ ಗಾಡಿಯಲ್ಲೂ ಅವರೇ ಜನ, ಅವರೇ ಮಕ್ಕಳವ್ರೆ ಅಂದ್ಮೇಲೆ ನಾವು ಮಾಡ್ಬೇಕಲ್ವಾ ಸರ್. ನಮ್ಮ ನಂಬಿಕೆ ಮೇಲೆ ನಮ್ಮ ಓನರ್ಗಳು ಗಾಡಿ ಕೊಟ್ಟಿರ್ತಾರೆ, ಅವ್ರ ನಂಬಿಕೆನೂ ನಾವು ಉಳಿಸ್ಬೇಕು ಅನ್ನೋದೊಂದಿತ್ತು ಸರ್ ತಲೆಯಲ್ಲಿ. ಕೆಲಸ ಅದನ್ನೇ ನಂಬಿ ಬಂದಿದ್ದೀವಿ ಸರ್, ಮಾಡಿದೀವಿ ಅಷ್ಟೇ. ಓಕೆ, ನಿಮ್ಗೆ ಅಂದ್ರೆ ನಿಮ್ಮ ಮುಂದೆ ಇತ್ತು ಬಸ್, ಅದು ಓಕೆ, ಹೆಂಗಾಯ್ತು ಅಪಘಾತ, ಹೇಗಾಯ್ತು ಅಂತ? ಆ ಬಸ್ಸು ನನ್ನ ಹಿಂದೆ ಇದ್ದಿದ್ದು, ಅದಾದ್ಮೇಲೆ ನನ್ನ ಓವರ್ಟೇಕ್ ಹೊಡೆದ ಬಸ್ ಮುಂದೆ ಬಂತು ಸರ್. ಅದಾದ್ಮೇಲೆ ಈ ಕಡೆಯಿಂದ ಆಪೋಸಿಟ್ ಇಂದ ಲಾರಿ ಬಂದಿರೋದು, ಲಾರಿ ಬಂದು ಸೀದ ಅದಕ್ಕೆ ಹೊಡಿತು ಸರ್. ಎಲ್ಲಿ ಸೆಂಟ್ರ್ ಹೊಡೆದಿರೋ ಸರ್, ಸ್ಲೀಪರ್ ಬಸ್ಸಿಗೆ ಸೆಂಟ್ರ್ ಹೊಡಿತು. ನಾನು ಸೆಂಟ್ರ್ ಲೈನಲ್ಲಿ ಬತ್ತಿದ್ದು, ಅದು ಡಿವೈಡರ್ ನಾನು ಕಾಣಿಸ್ತು ಸರ್ ಆ ಲಾರಿ. ಅದಾದ್ಮೇಲೆ ನಾನು ಲೆಫ್ಟ್ ಕೇಳ್ಕೊಂಡೆ, ಸೀದಾ ಆ ಸೆಂಟ್ರ್ ಹೊಡಿತಿದ್ದಂಗೆ ನಮ್ಮ ಬಸ್ಗೆ ಸ್ಲೀಪರ್ ಹೊಡಿತು ಸರ್. ಅದಾದ್ಮೇಲೆ ನಾವು ಏನ್ ಮಾಡಕ್ಕಾಗ್ಲಿಲ್ಲ, ಆದ್ರೂ ಆರಿಸ್ತು ಸರ್, ಆರ್ಕೊಂಡು ಬಂತು ಸರ್ ಗಾಡಿ. ಇದು ಒಟ್ನಲ್ಲಿ ಎಲ್ಲರೂ ಸೇಫು ಸರ್. ನನ್ನ ಗಾಡಿಯಿಂದ ನಮ್ಮ ಮಕ್ಕಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಏನೂ ತೊಂದರೆ ಆಗಿಲ್ಲ ಸರ್. ಒಟ್ನಲ್ಲಿ ನೀವು ಎಲ್ಲಿ ಹೋಗ್ತೀರಿ ಮತ್ತೆ ಯಾವ ಮಕ್ಕಳು ಇವರೆಲ್ಲ? ದಾಸರಹಳ್ಳಿಯಿಂದ ಸರ್ ದಾಂಡೇಲಿಗೆ ಹೋಗ್ತಾ ಇದ್ದಿದ್ದು ಟ್ರಿಪ್. ಹೌದು ಸರ್. ಎಷ್ಟು ಜನ ಇದ್ರು ಸರ್ ನಿಮ್ಮ ಬಸ್ ಅಲ್ಲಿ? ನಿಮ್ಮ ಮಕ್ಕಳು 43 ಜನ ಸರ್, ಮಕ್ಕಳು 43 ಜನ ಮಕ್ಕಳಿದ್ರು. ನೀವು ಈ ಆಕ್ಸಿಡೆಂಟ್ ಆದ್ಮೇಲೆ ತಕ್ಷಣ ಪಕ್ಕಕ್ಕಾಕಿ ಹೋಗಿ ಅಲ್ಲಿರೋರ್ನು ಕೂಡ ರೆಸ್ಕ್ಯೂ ಮಾಡೋಂಥದ್ದು ಮತ್ತೆ ಜನ ಇದ್ರು, ಅದನ್ನ ನೋಡ್ದೋ ಸರ್. ನಮ್ಮಲ್ಲಿ ಯಾರಿಗೂ ಏನು ಏಟ್ ಆಗಿರ್ಲಿಲ್ಲ ಸರ್. ಸ್ಪಾಟ್ ಅಲ್ಲಿ ಎಲ್ಲ ಚೆನ್ನಾಗೇ ಇದ್ರು, ಹುಡುಗರೆಲ್ಲ ಚೆನ್ನಾಗೇ ಇದ್ರು ಸರ್. ಅದಾದ್ಮೇಲೆ ಕಿರ್ಚಾಟ ಸ್ಟಾರ್ಟ್ ಆಯ್ತು ಸರ್ ಅಲ್ಲಿ ಹಿಂದೆ. ಅದಾದ್ಮೇಲೆ ನಾವು ಅಲ್ಲಿಗೆ ಹೋದೋ ಸರ್. ಅಷ್ಟೊತ್ತಿಗೆ ಆಲ್ರೆಡಿ ಬೆಂಕಿ ಹತ್ತಿತ್ತು ಸರ್. ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನನು ನಾವು ಎಳ್ಕೊಂಡು ಬಂದು ಆಗ್ತೋ ಸರ್. ಅದಾದ್ಮೇಲೆ ಬ್ಲಾಸ್ಟ್ ಆದ್ಮೇಲೆ ಅಲ್ಲಿಗೆ ಫೈರು ಜಾಸ್ತಿ ಆಯ್ತು. ಇನ್ನು ನಾವು ಅಲ್ಲಿ ಹತ್ರಕ್ಕೂ ಹೋಗಕ್ಕಾಗ್ಲಿಲ್ಲ ಸರ್. ನೀವು ಅಂದ್ರೆ ನೀವು ಹೋದ ಸಂದರ್ಭದಲ್ಲಿ ಏನಾದ್ರು ಧುಮ್ಕಿದ್ದು ಆ ಥರದ್ದು ಏನಾದ್ರು ನೋಡಿದ್ರೆ ಏನಾಗ್ತಿತ್ತು? ಧುಮ್ಕಿದ್ದು ಏನು ನೋಡ್ಲಿಲ್ಲ ಸರ್. ನಾವೇ ಎಲ್ಲರೂ ಬಂದ್ರು, ಡೋರ್ ಎಲ್ಲ ಗುತ್ಕೊಂಡ್ ಬಂದ್ರು. ಅಲ್ಲಿಂದ ನಾವು ಡೋರ್ ಎಲ್ಲ ಇದ್ ಮಾಡ್ಕೊಂಡು ಎಲ್ಲರನ್ನೂ ಎಳ್ಕೊಂತ ಇದ್ದೋ ಸರ್ ಅಷ್ಟೇನೆ. ನೀವು ಎಷ್ಟೊತ್ತಿಗೆ ಬಿಟ್ಟಿದ್ದು, ಎಲ್ಲಿ ಹೋಗ್ತೀರಿ ಸರ್? ನಾವು 10 ಗಂಟೆಗೆ ಬಿಟ್ಟು ಅದಾದ್ಮೇಲೆ ತುಮಕೂರಿಗೆ ಬಂದು ಊಟ ಮಾಡ್ಕೊಂಡು ಹೊರಟು ಬತ್ತಾಯಿದ್ದು. 2 ಬಸ್ ಸರ್ ಹೊರಟಿದ್ದು. ಒಂದ್ ಮುಂದೆ ಇತ್ತು, ನಮ್ದು ಹಿಂದೆ ಇತ್ತು ಅಷ್ಟೇನೆ. ಆದ್ರೆ ಇದು ಯಾರು ತಪ್ಪು ಅಂತ? ಯಾಕಂದ್ರೆ ರೋಡ್ ನೋಡಿದ್ರೆ ಸ್ಟ್ರೈಟ್ ಇದೆ, ಯಾವುದೇ ಕರ್ವಿಲ್ಲ, ಏನಿಲ್ಲ ಸರ್. ಆದ್ರೆ ಆ ಕಡೆಯಿಂದ ಬರ್ತಾ ಇದ್ದಿದ್ ಲಾರಿ ಡಿವೈಡರ್ ಆರಿತು ಸರ್ ಅಷ್ಟೇನೆ. ನಮ್ ಕಣ್ಣಿಗೆ ಕಂಡಿದ್ದು ಸರ್. ಆ ಕಡೆಯಿಂದ ಡಿವೈಡರ್ ಆರ್ತು ಸರ್ ಈ ಕಡೆಗೆ. ಅದಾದ್ಮೇಲೆ ಸ್ಲೀಪರ್ ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ಸರ್. ಅವ್ರು ಆರಾಮಾಗೆ ಬಂದ್ರು, ನಮ್ ಗಾಡಿ ಪಾಸ್ ಆಯ್ತು. ಆ ಕಡೆಯಿಂದ ಹಾರಿ ಬಂದು ಸ್ಲೀಪರ್ ಹೊಡೆದಿರೋದು ಸರ್. ಆ ಬಸ್ ಹೊಡೆದಿ, ಅದಾದ್ಮೇಲೆ ಸ್ಲೀಪರ್ ಬಂದು ನಮ್ ಬಸ್ ಹೊಡೆದಿರೋದು ಸರ್. ಎಕ್ಸಾಕ್ಟ್ ಟೈಮ್ ಏನಾಗಿರ್ಬೋದು ಸರ್? 2 ಗಂಟೆ ಸರ್. 2 ಗಂಟೆ ಕರೆಕ್ಟಾಗಿ 2 ಗಂಟೆ ಸರ್. ನಿಮ್ಗೆ ಏನಾದ್ರು ಏಟ್ ಆಗಿರೋಂಥದ್ದು? ನಿಮ್ಗೆ ಏನಾರು ತಲೆಗೆ ಏಟ್ ಆಗಿತ್ತು ಸರ್. ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀನಿ, ನಾನು ನಾರ್ಮಲ್ ಆಗಿದ್ದೀನಿ ಸರ್. ಈಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀರಾ? ಸರ್ ಆರಾಮಾಗಿದೆ. ನಿಮ್ ಬಸ್ ಏನೇನು ಡ್ಯಾಮೇಜ್ ಆಗಿದೆ? ಮುಂದ್ಗಡೆ ಎಲ್ಲ ಸೈಡು ಎಲ್ಲ ಹೋಗಿದೆ ಸರ್. ಏನ್ ಮಾಡಿಸ್ಕೊಬೇಕು ಸರ್ ಅಷ್ಟೇ. ನಿಮ್ಗೆ ನಮ್ಮ ಸುವರ್ಣ ನ್ಯೂಸ್ ಕಡೆಯಿಂದ ನಿಜವಲ್ಲೂ ಥ್ಯಾಂಕ್ಸ್ ಮತ್ತೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ನಿಮ್ ಧೈರ್ಯ ಅಂತದ್ದು. ಅಪಘಾತ ಆದ ಸಂದರ್ಭದಲ್ಲೂ ಮಕ್ಕಳನ್ನ ರಕ್ಷಣೆಯನ್ನ ಮಾಡಿ, ಜೊತೆಗೆ ಪಕ್ಕದಲ್ಲಿದ್ದಂತಹ ಬಸ್ ಅನ್ನು ಕೂಡ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರೆ ಅವರ ಒಂದು ಕಾರ್ಯಕ್ಕೆ ನಿಜವಲ್ಲೂ ಎಲ್ಲರೂ ಕೂಡ, ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.